ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ನಿಮಗೆ ಅಕಸ್ಮಾತ್ ಈ ರೀಡಿಂಗ್ ರೆಸೊನೇಟ್ ಆಗಲಿಲ್ಲ ಅಂತ ಇದ್ದರೆ ನೀವು ಪರ್ಸ್ನಲ್ ಆಗಿ ಟ್ಯಾರೋ ರೀಡಿಂಗ್ನ ಅಥವಾ ಪೆಂಡುಲಮ್ ರೀಡಿಂಗ್ನ ತೊಗೊಳ್ಬೋದು. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪರ್ಸ್ನಲ್ ಆಗಿ ಯಾರಿಗೆ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ನಿಮ್ಮ ಲೈಫನ್ನೊಂದು ಪಾಸಿಟಿವ್ ವೇಲ್ ತೊಗೊಂಡು ಹೋಗಬೇಕು, ನಿಮ್ಮ ಲೈಫನ್ನೊಂದು ಸಕ್ಸಸ್ಫುಲ್ ಲೈಫನ್ನು ತೊಗೊಂಡು ಹೋಗಬೇಕು. ಹಾಗೆ ನಿಮ್ಮ ಲೈಫಲ್ಲಿರೋಂಥ ನೆಗೆಟಿವಿಟಿ ಏನಿದೆ ಅಥವಾ ನಿಮ್ಮ ಲೈಫಲ್ಲಿ ಆಗ್ತಿರೋಂಥ ಮಿಸ್ಟೇಕ್ಸ್, ಅಂದರೆ ನಿಮಗೆ ಲಾಸ್ ಆಗ್ತಿರೋಂಥದ್ದಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಹಾಗೆ ನಿಮ್ಮ ರಿಲೇಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾಯಿದ್ರೆ ಅದನ್ನೆಲ್ಲದನ್ನು ಹೀಲ್ ಮಾಡೋದು ಹೇಗೆ, ಆ ಒಂದು ಪ್ರಾಬ್ಲಮ್ಸಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ನೀವು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಲ್ಲಿ ತಿಳ್ಕೊಳ್ತೀರಾ. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಓಕೆ, ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೋಟೋ ಇದೆ ಅದನ್ನು ನೋಡಿ ಅಥವಾ ಅವರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ಒಂದು ಕ್ಲಿಯರ್ ಮಾಡಬೇಕು ನಿಮಗೆ, ಓನ್ಲಿ ಇದು ಏನು ರಿಲೇಶಿಪ್ಪಲ್ಲಿ ಇರೋರಿಗೆ ಮಾತ್ರ ರೆಸೊನೇಟ್ ಆಗುತ್ತಾ ಅಂತಿದ್ರೆ ನೋ, ಆ ಥರ ಏನೂ ಇಲ್ಲ. ಓಕೆ, ನೀವಿಲ್ಲಿ ಯಾವ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಂಡು ಈ ಒಂದು ರೀಡಿಂಗ್ನ ನೋಡಿರ್ತೀರಾ ಆ ಒಂದು ವ್ಯಕ್ತಿಗೆ ರೆಸೊನೇಟ್ ಆಗುವಂಥದ್ದು, ಅಂದರೆ ಆ ಒಂದು ವ್ಯಕ್ತಿಗೆ ನಿಮಗೆ ರೆಸೊನೇಟ್ ಆಗುವಂಥದ್ದು ಆಗಿರುತ್ತೆ. ಓಕೆನಾ, ಬರೀ ಇಲ್ಲಿ ಲವರ್ಸ್ ಮಾತ್ರ ನೋಡಬೇಕು ಅಥವಾ ರಿಲೇಶಿಪ್ಪಲ್ಲಿರೋರು ಮಾತ್ರ ನೋಡಬೇಕು ಆ ಥರ ಏನೂ ಇಲ್ಲ. ಇಲ್ಲಿ ಮ್ಯಾರಿಡ್ ಪೀಪಲ್ ಕೂಡ ಈ ಒಂದು ರೀಡಿಂಗ್ನ ನೋಡ್ಬೋದು. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋರು, ಬ್ರೇಕಪ್ ಸಿಚುವೇಷನಲ್ಲಿ ಯಾರೆಲ್ಲ ಇದ್ದೀರಾ ಅವರು ಕೂಡ ಈ ಒಂದು ರೀಡಿಂಗು ನೋಡ್ಬೋದು. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಈ ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಓಕೆ, ಅವರ ಒಂದು ಮೈಂಡಲ್ಲಿ ನಿಮ್ಮನ್ನು ಯಾವಾಗ ಮೀಟ್ ಮಾಡ್ತೀನಿ ಅನ್ನುವಂಥ ವಿಷಯ ಅವ್ರ ಮೈಂಡಲ್ಲಿ ಈಗ ಕರೆಂಟ್ ಎನರ್ಜಿ ನಡೀತಾ ಇದೆ. ಓಕೆ, ಸೊ ಅವರು ನಿಮ್ಮ ಹಾಗೆ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ, ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಅವರು ಕೂಡ ಒಂದು ವೆಯ್ಟಿಂಗಲ್ಲಿದ್ದಾರೆ. ಓಕೆ, ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರು ಮಧ್ಯ ರೀಸೆಂಟಾಗಿ ಜಗಳಗಳಾಗಿರುವಂಥದ್ದು ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂಥದ್ದು ಅಥವಾ ಇಲ್ಲಿ ಬೇರೆ ಯಾವುದೋ ಒಂದು ವ್ಯಕ್ತಿ ನಿಮ್ಮಿಬ್ಬರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ತಂದಾಕಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಆ ಒಂದು ಕ್ಷಣಗಳನ್ನು ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಈ ಒಂದು ಪ್ರಾಬ್ಲಮ್ಸ್ ನಿಮ್ಮ ರಿಲೇಶಿಪ್ಪಲ್ಲಿ ಈ ಒಂದು ಪ್ರಾಬ್ಲಮ್ಸ್ ಆಗಿದೆ ಅನ್ನೋದನ್ನು ಅವರು ತುಂಬಾ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರು ಮಧ್ಯ ನಡೆದಿರೋಂಥ ಗಲಾಟೆಗಳಾಗಿರ್ಬೋದು, ಜಗಳಗಳಾಗಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನು ಅವರು ತುಂಬಾ ನೆನಪಿಸ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ತುಂಬಾ ಹ್ಯಾಪಿಯಾಗಿದ್ರಿ ನೀವಿಬ್ಬರು ಅಂತ ಕಾಣಿಸ್ತಾ ಇದೆ. ಇಲ್ಲಿ ತುಂಬಾ ಹ್ಯಾಪಿಯಾಗಿದ್ರಿ, ತುಂಬಾ ಎಂಜಾಯ್ ಮಾಡ್ಕೊಂಡಿದ್ರಿ ನಿಮ್ಮ ಲೈಫನ್ನು, ಒಂದು ರಿಲೇಶಿಪ್ಪನ್ನು, ಹ್ಯಾಪಿ ಮೂಮೆಂಟ್ಸ್ನೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರಿ. ಬಟ್ ಸಡನ್ನಾಗಿ ಆಗಿರೋ ಕಾರಣ ನೀವಿಬ್ಬರು ಸಪ್ರೇಟ್ ಆಗುವಂಥ ಇಲ್ಲಿ ಪರಿಸ್ಥಿತಿ ಬಂದಿದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಓಕೆ
ತುಂಬಾ ಮೈಂಡ್ ಡಿಸ್ಟರ್ಬ್ ಆಗಿದೆ ಅವರದ್ದು. ಓಕೆ, ಸೊ ಕರೆಂಟ್ ಎನರ್ಜಿ ಯಾ ಓಕೆ. ಇಲ್ಲಿ ಸಮಥಿಂಗ್ 4 ಅನ್ನೋ ಎನರ್ಜಿ ಸಿಗ್ತಾ ಇದೆ. 4 o'clock ನೀವಿಬ್ಬರು ಮೀಟ್ ಮಾಡುವಂಥದ್ದು ಅಥವಾ 4 o'clock ನೀವಿಬ್ಬರು ಕಾಲ್ ಮಾಡಿ ಮಾತಾಡುವಂಥ ಟೈಮಿಂಗ್ಸ್ ಇರ್ಬೋದು, ಅಥವಾ 4 hours ನೀವು ಅವ್ರ ಜೊತೆ ಮಾತಾಡ್ತಿದ್ರಿ ಅಂತ ಕಾಣಿಸುತ್ತೆ, ಅಥವಾ 4 ಅನ್ನೋ ಡೇಟಲ್ಲಿ ನೀವಿಬ್ಬರು ಬ್ರೇಕಪ್ ಆಗಿರುವಂಥದ್ದು ಅಥವಾ ನಿಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿರುವಂಥದ್ದು. ಸಮಥಿಂಗ್ ಇಲ್ಲೇನೋ 4 ಅನ್ನೋಂಥ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಸೊ ನಿಮ್ಮನ್ನು ಇಲ್ಲಿ ತುಂಬಾ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಇಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ವೆಯ್ಟಿಂಗ್ ಎನರ್ಜಿ ತುಂಬಾ ಸಿಗ್ತಾ ಇದೆ ಇಲ್ಲಿ. ಓಕೆ, ಓಕೆ. ಅವ್ರ ಲೈಫಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಆಗಿದ್ದೀರಿ, ಅಥವಾ ನಿಮ್ಮ ಲೈಫಲ್ಲಿ ಅವರು ತುಂಬಾ ಇಂಪಾರ್ಟೆಂಟ್ ಆಗಿದ್ರು ಅಂತ ಕಾಣಿಸ್ತಿದೆ ಇಲ್ಲಿ. ಇಲ್ಲಿ ಮ್ಯಾರಿಡ್ ಪೀಪಲ್ ಸಪ್ರೇಟ್ ಆಗಿರುವಂಥ ಚಾನ್ಸಸ್ ತುಂಬ ಕಾಣಿಸ್ತಾ ಇದೆ ಇಲ್ಲಿ. ಆ ಒಂದು ಎನರ್ಜಿ ಸಿಗ್ತಾ ಇದೆ ನನಗೆ. ಇಲ್ಲಿ ಯಾರೆಲ್ಲ ಮ್ಯಾರಿಡ್ ಆಗಿದ್ದೀರಾ ಅವರು ಸಪ್ರೇಷನಲ್ಲಿ ಇದ್ದೀರಾ. ಕರೆಂಟ್ ಸಿಚುಯೇಷನ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಂತ ಹೇಳಿದರೆ, ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮಿಂದ ಸಪ್ರೇಟ್ ಆಗಿ ಅವರು ಹ್ಯಾಪಿ ಫೀಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನಿಂದ ನೀವು ತುಂಬಾ ಏನು ಹೇಳ್ಬೋದು ಹರ್ಟ್ ಆಗಿರುವಂಥದ್ದು, ತುಂಬಾ ನೋವು ಅನುಭವಿಸಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಅವರ ಕರೆಂಟ್ ಎನರ್ಜಿ ಅವರಿಗೆ ಬೇರೆ ಒಂದು ರಿಲೇಶನ್ಶಿಪ್ಪಲ್ಲಿ ಅವರು ಹ್ಯಾಪಿಯಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ನಿಮಗೆ ಆ ಒಂದು ರಿಲೇಶನ್ಶಿಪ್ಪಿನ ವಿಷಯ ಗೊತ್ತಿತ್ತು, ಅವರಾಗಿ ನಿಮ್ಮ ಹತ್ರ ಹೇಳಿರುವಂಥದ್ದು, ಅಥವಾ ನಿಮ್ಮ ಹತ್ರ ಅವ್ರು ಮುಚ್ಚಿಟ್ಟು ನೀವು ಬೇರೆಯವ್ರ ಮುಖಾಂತರ ನಿಮಗೆ ಆ ಒಂದು ರಿಲೇಶನ್ಶಿಪ್ ಇದೆ ಅವರಿಗೆ ಅಂಥೇಳಿ ಗೊತ್ತಾಗಿರುವಂಥದ್ದು. ಇಲ್ಲಿ ಕೆಲವೊಬ್ಬರಿಗೆ ರೆಡ್ ಹ್ಯಾಂಡಲ್ಲೇ ಸಿಗಾಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ನೀವು ಅವರ ಒಂದು ಬೇರೆ ಒಂದು ರಿಲೇಶನ್ಶಿಪ್ಪಲ್ಲಿ ಇರೋದನ್ನು ನೀವೇ ಕಣ್ಣಾರೆ ನೋಡಿರುವಂಥದ್ದು ಅಥವಾ ಕೇಳಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಕರೆಂಟ್ ಎನರ್ಜಿ ಅಂತ ಹೇಳಿದರೆ ಅವರು ಆ ಒಂದು ವ್ಯಕ್ತಿ ಜೊತೆ ಹ್ಯಾಪಿಯಾಗಿದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅಂತ ಹೇಳಿದರೆ ನೋ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ನಿಮ್ಮಿಂದ ಸಪ್ರೇಟ್ ಆಗಿದ್ದೀನಿ ಅನ್ನೋ ಒಂಚೂರು ಅವರಿಗೆ ಫೀಲ್ ಆಗ್ತಾ ಇಲ್ಲ. ಅವ್ರ ಲೈಫನ್ನು ಅವ್ರು ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ತುಂಬಾ ಕೊರಗ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಅವರಿಂದ ಸಪ್ರೇಟ್ ಆಗಿ ಅಥವಾ ಅವ್ರು ನನಗೆ ಮೋಸ ಮಾಡಿದ್ರು ಅಂತ ಹೇಳಿ ತುಂಬಾ ನೀವು ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ಲೆಟರ್ ಬಂದುಬಿಟ್ಟು ASPYX ಅಂತ ಬರ್ತಾ ಇದ್ರೆ ನಿಮ್ಮ ಎಕ್ಸ್ ಆಗಿರಬಹುದು. ಓಕೆ, ಓಕೆ. MHIEVTJ. ಓಕೆ, ಇಲ್ಲಿ ಅವರಿಗೆ ನೈಟ್ ಕನಸಲ್ಲಿ ಬರೋವಂಥದ್ದು ಕಾಣಿಸ್ತಾ ಇದೆ. ತುಂಬಾ ಫೀಲ್ ಮಾಡ್ಕೊತಿದ್ದಾರೆ. ತುಂಬ ಅವರು ಏನು ಹೇಳ್ಬೋದು ಅವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ತುಂಬಾ ಆಸೆಗಳಿದೆ. ಓಕೆ, ಸೊ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಆಸೆ ಇದೆ ಅವರಿಗೆ. ಬಟ್ ಇಲ್ಲಿ ಸಮಥಿಂಗ್ ಏನೋ ಇಲ್ಲಿ ಎನರ್ಜಿ ಸಿಗ್ತಾ ಇದೆ ನನಗೆ. ಬಟ್ ಅವರು ನಿಮ್ಮ ಹತ್ರ ಬರದೇ ಇರೋ ಹಾಗೆ ಯಾರೋ ತಡೀತಾ ಇದ್ದಾರೆ, ಅಥವಾ ಅವರನ್ನು ಅವರೇ ಇಕ್ಕಟ್ಟಿನ ಸ್ಥಿತಿಯಲ್ಲಿ, ಅಂದರೆ ನಾನು ಹೋಗಬಾರ್ದು, ಅವ್ರ ಜೊತೆ ಮಾತಾಡಬಾರ್ದು ಅಂತ ಹೇಳಿ ತುಂಬ ಅವರು ಗಟ್ಟಿಯಾಗಿ ನಿಂತಿದ್ದಾರೆ ಅಂತ ಅನಿಸಿದೆ. ಒಂಥರ ಏನು ಹೇಳ್ಬೋದು ಕಲ್ಲಿನ ಮನಸ್ಸು ಅಂತ ಹೇಳ್ತಾರಲ್ವ, ಆ ಥರ ಅವ್ರ ಮನಸ್ಸನ್ನು ಅವ್ರು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಿದೆ ಇಲ್ಲಿ. ಏನೇ ಆದರೂ ಮಾತಾಡಬಾರ್ದು, ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡಬಾರ್ದು ಅಂಥೇಳಿ ಆ ಥರ ಅವರು ಫೀಲಿಂಗ್ ನನಗಿಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ. ಸೊ ಓಕೆ, ಮ್ಯಾರಿಡ್ ಲೈಫಲ್ಲಿ ತುಂಬಾ ನೋವು ತಿಂದಿದ್ದೀರಾ, ಅವರ ಫ್ಯಾಮಿಲಿ ಮೆಂಬರ್ಸಿಂದ ತುಂಬಾ ನೋವು ತಿಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಸಪ್ರೇಟ್ ಆಗಿದ ಮೇಲೆ ನೀವಿಲ್ಲಿ ತುಂಬಾ ಹ್ಯಾಪಿಯಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಕೆಲವೊಬ್ಬರು. ಓಕೆ, ಇಲ್ಲಿ
ಈಗೋ ತುಂಬಾ ಇದೆ. ಸೊ ಡೆಫಿನೆಟ್ಲಿ ನೀವಿಲ್ಲಿ ಗಿಫ್ಟ್ಗಳನ್ನು ಕೊಟ್ಟಿರೋ ಅಂಥದ್ದನ್ನು ಅವರು ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದಾರೆ. ಯಾ ಓಕೆ, ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಿಮ್ಮ ಮ್ಯಾರಿಡ್ ಡೇಟ್ ಕೂಡ ಆಗಿರ್ಬೋದು. 12/8/8/15/19/21/22. ಓಕೆ, ಓಕೆ, ನೀವಿಲ್ಲಿ ಫ್ರೆಂಡ್ಸ್ ಆಗಿದ್ರಿ ಅಂತ ಕಾಣಿಸ್ತಿದೆ. ಇಲ್ಲೊಂದೇನೋ ಎನರ್ಜಿ ನನಗಿಲ್ಲಿ ಫ್ರೆಂಡ್ ಅನ್ನೋ ಅಂಥ ಎನರ್ಜಿ ಸಿಗ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಿಗೆ ನಿಮ್ಮ ಫ್ರೆಂಡ್ಸ್ ಕಾರಣ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪನ್ನು ದೂರ ಮಾಡಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಕಾರಣ ಆಗಿರ್ಬೋದು, ಅಥವಾ ನಿಮಗೆ ಅವ್ರ ಜೊತೆ ಮಾತಾಡಲಿಕ್ಕೆ ಹೆಲ್ಪ್ ಮಾಡೋದು ಫ್ರೆಂಡ್ಸ್ ಅಂತ ಇರ್ಬೋದು, ಅಥವಾ ನೀವಿಬ್ಬರು ಫ್ರೆಂಡ್ಸ್ ಆಗಿ ನೀವು ರಿಲೇಷನ್ಶಿಪ್ಪನ್ನ ಕಂಟಿನ್ಯೂ ಮಾಡ್ತಿರೋ ಅಂಥದ್ದು ಏನೋ ಸಮಥಿಂಗ್ ಇಲ್ಲಿ ಫ್ರೆಂಡ್ ಅನ್ನೋ ಅಂಥ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಸೊ ಯಾ ಓಕೆ, ಇಲ್ಲಿ ಫ್ರೆಂಡ್ ಆಗಿದ್ರಿ ನೀವಿಬ್ಬರು, ಆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತ ನೀವಿಲ್ಲಿ ಹೇಳ್ಕೊಳ್ತಾ ಇಲ್ಲ. ಸೊ ನೀವಿಲ್ಲಿ ಕೆಲವೊಬ್ರು ಫ್ರೆಂಡ್ ಬಗ್ಗೆನೇ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಆ ಒಂದು ರಿಲೇಟೆಡ್ ಆಗಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಓಕೆ, ಅವ್ರು ನಿಮ್ಮನ್ನು ತುಂಬಾ ನೆನಪು ಮಾಡ್ಕೊಳ್ತಿದ್ದಾರೆ. ಓಕೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾ ಓಕೆ, ಓಕೆ, ಇಲ್ಲಿ ಫ್ರೆಂಡ್ಶಿಪ್ನ ತುಂಬ ಮಿಸ್ ಮಾಡ್ಕೊಳ್ತಿರೋವಂಥದ್ದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆನಾ, ಇಲ್ಲಿ ಕೆಲವೊಬ್ರದ್ದು ಕಮಿಟ್ಮೆಂಟ್ ಇರ್ಬೋದು. ನಾವು ರಿಲೇಷನ್ಶಿಪ್ಪಲ್ಲಿ ಇದ್ರೂ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೂ ನಾವು ಫ್ರೆಂಡ್ಸ್ ಥರ ಇರಬೇಕು ಅಂತ ಇಲ್ಲಿ ಯಾರೋ ಒಬ್ಬರು ನಿಮ್ಮಿಬ್ಬರು ಮಧ್ಯದಲ್ಲಿ ಮಾತುಕತೆ ಆಗಿತ್ತು ಅಂತ ಕಾಣಿಸ್ತಾ ಇದೆ. ಓಕೆ, ಏನಾದರೂ ಇಲ್ಲಿ ಫ್ರೆಂಡ್ ಅಂತೋ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ ನನಗೆ. ಓಕೆ, ಓಕೆ, ನೀವು ಅವರಿಗೆ ವೈಟ್ ಕಲರ್ ಡ್ರೆಸ್ ಏನಾದರೂ ಕೊಡಿಸಿರೋ ಅಂಥದ್ದು, ಅಥವಾ ನಿಮಗೆ ವೈಟ್ ಕಲರ್ ಡ್ರೆಸ್ ಅವ್ರು ಕೊಡಿಸಿರೋ ಅಂಥದ್ದು, ಇಲ್ಲಿ ವೈಟ್ ಸಮಥಿಂಗ್ ಏನೋ ಗಿಫ್ಟನ್ನು ಅವರಿಗೆ ಪ್ರೆಸೆಂಟ್ ಮಾಡಿದ್ರಿ ಅಂತ ಕಾಣಿಸ್ತಾ ಇದೆ. ಸೊ ಅದನ್ನು ಅವರು ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ. ಅವರ ಬರ್ತ್ಡೇಗಾಗಿರ್ಬೋದು, ಅಥವಾ ಆ್ಯನಿವರ್ಸರಿಗೆ, ಅಥವಾ ಸಮಥಿಂಗ್ ಏನೋ ಸ್ಪೆಷಲ್ ಮೂಮೆಂಟ್ಸಲ್ಲಿ ನೀವು ಅವರಿಗೆ ಗಿಫ್ಟ್ ಕೊಟ್ಟಿದ್ರಿ, ವೈಟ್ ಕಲರ್ ಸಮಥಿಂಗ್. ಯಾ ಓಕೆ, ಅದನ್ನು ಅವರು ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ. ಅಥವಾ ನೀವು ಅವ್ರಿಗೆ ಹೇಳಿರ್ಬೋದು ವೈಟ್ ಕಲರ್ ಶರ್ಟ್ ಅಥವಾ ವೈಟ್ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತೀಯಾ ಅಂತ ಹೇಳಿರುವಂಥದ್ದು. ನಿಮ್ಮ ಮಾತುಗಳನ್ನು ಅವರು ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ. ಓಕೆ, ನಿಮ್ಮ ನಗು, ನಿಮ್ಮ ಮಾತು ಅವರಿಗೆ ತುಂಬಾ ನೆನಪು ತರಿಸ್ತಾ ಇದೆ, ಕಾಡ್ತಾ ಇದೆ ಅಂತ ಹೇಳ್ಬೋದು. ಬಟ್ ಕರೆಂಟ್ ಸಿಚುವೇಶನ್ ಅವರಿಗೆ ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಇಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ ಕೂಡ ಇದೆ. ಅವಾಗವಾಗ ಅವರಿಗೆ ಹ್ಯಾಪಿ ಫೀಲಿಂಗ್ಸ್ ಆಗುವಂಥದ್ದು, ಕೆಲವೊಂದು ಸಲ ಅವರಿಗೆ ಸ್ಯಾಡ್ ಫೀಲಿಂಗ್ಸ್ ಆಗಿರುವಂಥದ್ದು. ಇಲ್ಲಿ ಅವರಿಗೆ ಏನು ಹೇಳ್ಬೋದು, ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಅವರಿಗೆ ನಿಮ್ಮನ್ನು ಭೇಟಿ ಮಾಡಬೇಕಾ ಮಾಡಬಾರ್ದಾ, ಪ್ರೀತಿ ಮಾಡಬೇಕಾ ಮಾಡಬಾರ್ದಾ, ತುಂಬ ಟೋಟಲಿ ಅವ್ರು ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ರಿಲೇಷನ್ಶಿಪ್ಪಿಗೆ ಇಲ್ಲಿ ಏಂಜಲ್ಸಿಂದ ಏನು ಮೆಸೇಜ್ ಸಿಗ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, okay, year from now, let go. ಓಕೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರುವಂಥ ಹರ್ಟ್ ಏನಾಗಿತ್ತು ಅದನ್ನು ಲೆಟ್ ಗೋ ಮಾಡಿ. ನೀವಿಲ್ಲಿ ತುಂಬ ಜನ ಅದನ್ನೇ ಕ್ಯಾರಿ ಮಾಡ್ತಿದ್ದೀರಾ. ಅವರಿಂದ ಏನು ಪ್ರಾಬ್ಲಮ್ಸ್ ಆಗಿತ್ತು ಅಥವಾ ಅವರಿಂದ ಏನು ಹರ್ಟ್ ಆಗಿತ್ತು, ಇಲ್ಲಿ ತುಂಬ ಜನ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಅನ್ನಿಸ್ತಿದೆ. ನಿಮ್ಮ ಪರ್ಸನ್ ಕೂಡ ಆಗಿರ್ಬೋದು ಇಲ್ಲಿ ಆ ಥರ. ನೀವೇನು ಸಿಚುವೇಶನ್ ಆಗಿತ್ತು, ಓಕೆ, ನೋ ನೀಡ್ ಟು ವರಿ. ಇಂಪ್ರೂವಿಂಗ್ ಹೆಲ್ತ್. ಓಕೆ, ನಿಮ್ಮ ಹೆಲ್ತಲ್ಲಿ ಇಲ್ಲಿ ತುಂಬ ಜನಕ್ಕೆ ಇಶ್ಯೂಸ್ ಆಗಿತ್ತು ಅಂತ ಕಾಣಿಸ್ತಿದೆ. ಇಲ್ಲಿ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇದೆ.
ಓಕೆ, ನೋ ನೀಡ್ ಟು ವರಿ. ಇಲ್ಲಿ ತುಂಬ ಜನ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಟೆನ್ಷನ್ ಮಾಡ್ಕೊಂಬಿಡಿ. ಓಕೆ, ಒಂದು ಏನಂದರೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರೆ ಆ ಪ್ರಾಬ್ಲಮ್ಸಿಗೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಓಕೆ, ಆ ಪ್ರಾಬ್ಲಮ್ಸ್ ಯಾವಾಗ ಸೃಷ್ಟಿಯಾಗಿರುತ್ತೆ ಆವಾಗಲೇ ಆ ಪರಿಹಾರ ಅನ್ನೋದು ಸೃಷ್ಟಿಯಾಗಿರುತ್ತೆ. ಬಟ್ ನಿಮಗೆ ಫಸ್ಟು ಕಾಣುವಂಥದ್ದು ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ಪರಿಹಾರ ಅನ್ನೋದು ನಿಮಗೆ ಲಾಸ್ಟಲ್ಲಿ ಸಿಗುವಂಥದ್ದು. ಓಕೆ, ಯಾಕಂತ ಹೇಳಿದರೆ ನಿಮಗೆ ಆ ಪ್ರಾಬ್ಲಮ್ಸಲ್ಲಿ ನೀವು ಟೆನ್ಷನ್ ಮಾಡಿಕೊಂಡು ಅದನ್ನೇ ಥಿಂಕ್ ಮಾಡ್ತಾ ಇರ್ತೀರ, ಪರಿಹಾರ ನಿಮ್ಮ ಕಣ್ಣೆದ್ರಿಗೆ ಇದ್ರೂ ನಿಮಗದು ಕಾಣಿಸ್ತಾ ಇರಲ್ಲ. ಸೊ ಹಾಗಾಗಿ ನೀವೆಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರ ನಿಮಗೆ ಆ ಇರೋವಂಥ ಪರಿಹಾರಗಳು ನಿಮಗೆ ಕಣ್ಣಿಗೆ ಕಾಣಿಸಲ್ಲ. ಸೊ ಹಾಗಾಗಿ ಆ ಪ್ರಾಬ್ಲಮ್ಸ್ ಟೆನ್ಷನ್ಸ್ ಏನಿದೆ ಆ ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳಿ. ಓಕೆ, ನಿಮಗಿರೋವಂಥ ಟೆನ್ಷನ್ಸ್ಗಳನ್ನು ಲೆಟ್ ಗೋ ಮಾಡಿ, ಬಿಟ್ಬಿಡಿ ಅದನ್ನು. ಓಕೆನಾ, ಸೊ ನಿಮಗೆ ಅದಕ್ಕೆ ಈಗ ಆಗ್ತಿರೋಂಥ ಪ್ರಾಬ್ಲಮ್ಸಿಗೆ ಏನು ಸೊಲ್ಯೂಷನ್ ಇದೆ, ಏನು ಮಾಡಿದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ನಿಮಗೆ ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಸೊ ಟೆನ್ಷನ್ ಮಾಡ್ಕೊತಾನೆ ಇದ್ದರೆ ನಿಮಗದು ಏನು ಮಾಡಬೇಕನ್ನೋ ದಾರಿನೂ ತೋಚಲ್ಲ. ಸೊ ಹಾಗಾಗಿ ನೋ ನೀಡ್ ಟು ವರಿ ಅಂತ ಇಲ್ಲಿ ಏಂಜಲ್ಸಿಂದ ಮೆಸೇಜ್ ಬರ್ತಾ ಇದೆ. ಎ ಇಯರ್ ಫ್ರಮ್ ನಾವು ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ಡೆಫಿನೆಟ್ಲಿ ಇಲ್ಲಿ 1 ವರ್ಷದೊಳಗೆ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ಸರಿಯಾಗ್ಬೋದು, ಅಥವಾ ಇಲ್ಲಿ ಕೆಲವೊಬ್ಬರಿಗೆ 1 ವರ್ಷ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ಪಿಂದ ಸಪ್ರೇಟ್ ಆಗಿಬಿಟ್ಟು ಏನು ಹೇಳ್ಬೋದು, ಅಥವಾ ಇಲ್ಲಿ ಕೆಲವೊಬ್ಬರಿಗೆ ಮದುವೆ ಆಗಿರೋವಂಥದ್ದು 1 ಇಯರ್ ಆಗಿರ್ಬೋದು. ಸಮಥಿಂಗ್ ಇಶ್ಯೂಸ್ ಇಲ್ಲೇನೋ 1 ಇಯರ್ ನನಗೆ ಎನರ್ಜಿ ಸಿಗ್ತಾ ಇದೆ. ಸೊ ಇಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ಏನು ಹೇಳ್ಬೋದು ಗಮನ ಕೊಡಿ ಅಂತ ಹೇಳ್ತೀನಿ. ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಹಸುವಾಗ್ತಾ ಇದ್ದರೆ ಅಥವಾ ನಿಮ್ಮ ಹೆಲ್ತ್ ಹಾಳಾಗಿದ್ದರೆ ನೀವೇ ಸರಿ ಮಾಡ್ಕೊಳ್ಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಹಸುವಾಗ್ತಿದ್ರೆ ಬೇರೆ ಯಾರೂ ಊಟ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೆ ಹಸುವಾಗ್ತಿದೆ ಅಂತ ಹೇಳಿದ್ರೆ ನೀವೇ ಊಟ ಮಾಡಬೇಕು. ನಿಮ್ಮ ಆರೋಗ್ಯ ಹಾಳಾಗ್ತಿದೆ ಅಂತ ಹೇಳಿದ್ರೆ ನೀವೇ ಅದಕ್ಕೆ ಮೆಡಿಸನ್ ತೊಗೊಂಡು ನೀವೇ ಆರೋಗ್ಯನ ಸರಿ ಮಾಡ್ಕೊಬೇಕು. ಸೊ ಹಾಗಾಗಿ ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ಗಮನ ಕೊಡಿ. ಇರುವಂಥ ಟೆನ್ಷನ್ಸನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆ, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಥವಾ ಮ್ಯೂಸಿಕಲ್ಲಿ ಇರ್ಬೋದು, ನಿಮ್ಮ ಮೈಂಡನ್ನು ಆದಷ್ಟು ಡೈವರ್ಟ್ ಮಾಡಿ ಪ್ರಾಬ್ಲಮ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇರಬೇಡಿ. ಓಕೆ, ಇಲ್ಲಿ ಬೇರೆಯವರಿಗೋಸ್ಕರ ಥಿಂಕ್ ಮಾಡ್ತಾ ನಿಮ್ಮ ಹೆಲ್ತನ್ನ ಹಾಳು ಮಾಡ್ಕೊಂಬಿಡಿ. ಓಕೆನಾ, ನಿಮ್ಮ ಹೆಲ್ತ್ ಬಗ್ಗೆ ಗಮನನ ಕೊಡಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.